ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನಾವು ಈ ನುಡಿದಂತೆ ನಡೆದಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಇವತ್ತು ರಾಜ್ಯಾದ್ಯಂತ ಇವತ್ತು ಉತ್ತಮ ವಾತಾವರಣ, ಜನ ನಿಟ್ಟುಸಿರನ್ನ ಬಿಡ್ತಿದ್ದಾರೆ ಅಂತಂದ್ರೆ ತಮ್ಮ ಅಭೂತವ ಕಾರ್ಯಕ್ರಮಗಳೇ ಇವತ್ತು ಕಾರಣ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ. ಯಾಕಂತಂದ್ರೆ ಇದು ಕಾಂಗ್ರೆಸ್ ಪಕ್ಷ ಕೇವಲ ತಮ್ಮ ಪಕ್ಷಕ್ಕಾಗಿ ದುಡಿಯುವಂತ ಪಕ್ಷ ಅಲ್ಲ, ಜನರ ನಾಡಿ ಮಿಡಿತವನ್ನ ಅರ್ಥ ಮಾಡಿಕೊಂಡು ಬಡ ಜನರ, ಶೋಷಿತರ, ದೀನ ದಲಿತರ, ಹಿಂದುಳಿದವರ ಪರ ಧ್ವನಿ ಮಾಡುವಂತ ಪಕ್ಷ ಎಂಬುದನ್ನ ಈ ಕಳೆದ 3 ವರ್ಷದ ಅವಧಿಯಲ್ಲಿ ತಮ್ಮ ಆಡಳಿತ ವೈಖರಿಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉತ್ತಮವಾದ ಕಾರ್ಯವನ್ನು ಮಾಡುವುದರ ಮೂಲಕ ಜನೋಪಯೋಗಿ ಕಾರ್ಯಕ್ರಮಗಳನ್ನು ಜಾರಿ ಮಾಡುವುದರ ಮೂಲಕ ಅತ್ಯಂತ ಯಶಸ್ವಿಯಾಗಿ ಆಡಳಿತ ನಡೆಸಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ಅದೇ ಹಾದಿಯಲ್ಲಿ ನಾಳೆ ಪ್ರಮಾಣ ವಚನವನ್ನ ಸ್ವೀಕರಿಸುತ್ತಿರುವಂತಹ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರು ಈ ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ತಮ್ಮ ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ. ಅವರಿಗೆ ನಮ್ಮ ನಂಜನಗೂಡಿನ ಜನತೆ ಪರವಾಗಿ ಧ್ರುವನಾರಾಯಣ ಅಭಿಮಾನಿ ಬಳಗ ಹಾಗೂ ದರ್ಶನ್ ಧ್ರುವನಾರಾಯಣ ಸಾಹೇಬ್ರ ಬೆಂಬಲಿಗರ ಪರವಾಗಿ ಅವರಿಗೆ ಶುಭಾಶಯನ್ನ ಕೋರ್ತೇವೆ. ಹಾಗೂ ಅವರಲ್ಲಿ ಹಾಗೂ ಕಾಂಗ್ರೆಸ್ನ ಹೈಕಮಾಂಡ್ನಲ್ಲಿ ಒಂದು ಮನವಿಯನ್ನ ಮಾಡಿಕೊಳ್ತೇವೆ. ಈ ಭಾಗದಲ್ಲಿ, ಈ ಮೈಸೂರು ಚಾಮರಾಜನಗರ ಭಾಗದಲ್ಲಿ ಅತ್ಯಂತ ಪ್ರಭಾವಿ ರಾಜಕಾರಣಿಯಾಗಿ, ತಮ್ಮ ಸರಳ ಸಜ್ಜನಿಕೆಗೆ ಹೆಸರುವಾಸಿಯಾಗಿ, ಜನರ ನಾಡಿ ಮಿಡಿತವನ್ನ ಅರ್ಥ ಮಾಡಿಕೊಂಡು ಕ್ಷೇತ್ರದಾದ್ಯಂತ ಈ ಮೈಸೂರು ಪ್ರಾಂತ್ಯದಲ್ಲಿ, ಚಾಮರಾಜನಗರ ಪ್ರಾಂತ್ಯದಲ್ಲಿ, ಹಳೆ ಮೈಸೂರು ಭಾಗದಲ್ಲಿ ತಮ್ಮದೇ ಆದ ವರ್ಚಸ್ಸನ್ನ ಇಟ್ಕೊಂಡಂತ ಒಬ್ಬ ನಾಯಕರು ಯಾರು, ಸರಳ ಸಜ್ಜನ ರಾಜಕಾರಣಿ ಯಾರು ಇತ್ತು ಅಂತಂದ್ರೆ ಅದು ಆರ್ ಧ್ರುವನಾರಾಯಣ ಸಾಹೇಬರು ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ತೀವಿ. ಯಾಕಂತಂದ್ರೆ ಅಣ್ಣ ಆರ್ ಧ್ರುವನಾರಾಯಣರವರು ಅವರ ಕೊಡುಗೆ ಅಪಾರವಾದದ್ದು. ಯಾವುದೇ ಒಬ್ಬ ಅವ್ರನ್ನ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಅವರು ಬರಿಗೈಲಿ ಯಾವುದೇ ಒಂದು ವಿಚಾರವನ್ನ ತಗೊಂಡು ಬಂದ್ಲಿ ಅವರು ಬರಿಗೈಲಿ ಕಳಿಸ್ತಿದಂತ ವ್ಯಕ್ತಿ ಅಲ್ಲ. ಯಾವುದೇ ಸ್ಥಳದಲ್ಲಿ ಅವರ ಸಮಸ್ಯೆಯನ್ನ ಬಗೆಹರಿಸಿ ಬೆಳೆಸಿಕೊಂಡಂತ ವ್ಯಕ್ತಿ. ಅದೇ ಸಾಲಿನಲ್ಲಿ ಅವರ ಪ್ರತಿರೂಪ, ಅವರ ಮಗನಾದಂತಹ ಶ್ರೀಯುತ ನಮ್ಮ ನೆಚ್ಚಿನ ಶಾಸಕರಾದಂತಹ ದರ್ಶನ್ ಧ್ರುವನಾರಾಯಣರವರು ಅವರ ಹಾದಿಯಲ್ಲೇ ಸಾಕ್ತಾ ಇದ್ದಾರೆ. ಯುವಕರಿಗೆ ಸ್ಫೂರ್ತಿಯನ್ನ ತುಂಬಬೇಕು. 2ನೇ ಹಂತದ ನಾಯಕರುಗಳನ್ನ ಪಕ್ಷ ಬೆಳೆಸಬೇಕು. ಆ ನಿಟ್ಟಿನಲ್ಲಿ ಅವರಿಗೆ ಸಚಿವ ಸ್ಥಾನವನ್ನ ನೀಡಬೇಕು ಅಂತ ನಾನು ಒತ್ತಾಯ ಮಾಡ್ತಿದ್ದೀವಿ. ಯಾಕಂತಂದ್ರೆ ಅವರ ತಂದೆಯವರ ಕೊಡುಗೆ ಪಕ್ಷಕ್ಕೆ ಅಪಾರವಾದದ್ದು. ಈ ಭಾಗದಲ್ಲಿ ಕಾಂಗ್ರೆಸ್ ಅಂದ್ರೆ ಧ್ರುವನಾರಾಯಣ್ ಅಂದ್ರೆ ಕಾಂಗ್ರೆಸ್ ಅಂತ ಇದ್ದಂತ ಒಂದು ವಾತಾವರಣ. ಅವರ ಹಾದಿಯಲ್ಲಿ ಅವರ ಮಗನು ಕೂಡ ಇವತ್ತು ಕೇವಲ ನಂಜನಗೂಡು ಕ್ಷೇತ್ರದ ಜನತೆಗೆಲ್ಲ, ಇಡೀ ನಮ್ಮ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ, ಮೈಸೂರಿನ ವ್ಯಾಪ್ತಿಯಲ್ಲಿ ತಮ್ಮದೇ ಆದ ಅವರ ತಂದೆಯ ಅನುಯಾಯಿಗಳನ್ನ, ಅಭಿಮಾನಿಗಳನ್ನ ಬಹಳ ಅತ್ಯಂತ ವಿಶ್ವಾಸದಿಂದ ಕಾಣ್ತಾ ಅವರ ಕೆಲಸ ಕಾರ್ಯಗಳನ್ನ, ಅವರ ಕೈಲಾದ ಸಹಾಯಗಳನ್ನ ಮಾಡಿಕೊಳ್ಳುವುದರ ಮೂಲಕ ಇವತ್ತು ಮನೆ ಮಾತಾಗಿದ್ದಾರೆ. ಇವರಿಗೆ ಅತ್ಯಂತ ಇವರು ವಕೀಲರು, ವೃತ್ತಿಯಲ್ಲಿ ವಕೀಲರಾದರೂ ಕೂಡ ಉತ್ತಮ ವ್ಯಾಸಂಗವನ್ನು ಮಾಡಿ ಈ ಕ್ಷೇತ್ರದಲ್ಲಿ ಚಿರಪರಿಚಿತರಾಗಿ ಬಹಳ ಅನುಭವಿ ರಾಜಕಾರಣಿಯರಂತೆ ತಮ್ಮ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಾವು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅಲ್ಲಿ ಹಾಗೂ ನಮ್ಮ ಮಾನ್ಯ ನೂತನ ಮುಖ್ಯಮಂತ್ರಿಗಳಾಗುವಂತ ಡಿ.ಕೆ. ಶಿವಕುಮಾರ್ ಸಾಹೇಬರಲ್ಲಿ, ಸಿದ್ದರಾಮಯ್ಯ ಸಾಹೇಬರಲ್ಲಿ ಹಾಗೂ ನಮ್ಮೆಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಲ್ಲಿ, ಪರಮೇಶ್ವರ್ ಸಾಹೇಬರು ಅವರ ಒಂದು ಇದರಲ್ಲಿ ನಾವು ಕೇಳ್ಕೊಳ್ಳೋದು ಒಂದು ಒತ್ತಾಯ ಏನಂತಂದ್ರೆ, 2nd ಲೈನ್ ದಲಿತ ನಾಯಕರು ಈ ಮೈಸೂರು ಚಾಮರಾಜನಗರ ಭಾಗಕ್ಕೆ ಬಹಳ ಅತ್ಯವಶ್ಯಕವಾಗಿದೆ. ಯಾಕಂತಂದ್ರೆ ಯುವಕರು, ವಿದ್ಯಾವಂತರು ಇವರು ಪಾರ್ಟಿಲಿರಬೇಕು, ಪದವಿಲಲ್ಲ ಅನ್ನೋ ಒಂದು ಹಿಂದೆ ಇತ್ತು. ಆದ್ರೆ ಇದನ್ನ ಡಿ.ಕೆ. ಶಿವಕುಮಾರ್ ಸಾಹೇಬರು ಅಳಿಸಾಕ್ತಾರೆ ಅಂತ ಭರವಸೆ ಇದೆ. ಯಾಕಂದ್ರೆ ಯುವಕರು ಪಾರ್ಟಿಲಿ ಇರಬೇಕು, ಪದವಿಲಿ ಇರಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನು ಅವರು ತಗೊಂಡು ಬರಬೇಕು. ಹಾಗಾಗಿ ನಮ್ಮ ನಂಜನಗೂಡು ಕ್ಷೇತ್ರದ ಜನಪ್ರಿಯ ಶಾಸಕರಾದಂತ ದರ್ಶನ್ ಧ್ರುವನಾರಾಯಣರವರಿಗೆ ಒಂದು ಪ್ರಬಲ ಖಾತೆಯನ್ನು ಕೊಡುವುದರ ಮೂಲಕ ತಮ್ಮ ಪಕ್ಷದಲ್ಲಿ ಇಡೀ ರಾಜ್ಯದ ಜನರ ಸೇವೆಯನ್ನ ಮಾಡಲು ಹಾಗೂ ಈ ಪ್ರಾಂತ್ಯದ ಜನರ ಕೈ ಬಲಪಡಿಸಲು ಅವರಿಗೆ ಒಂದು ಉತ್ತಮ ಸ್ಥಾನಮಾನ, ಸಚಿವ ಸ್ಥಾನವನ್ನು ನೀಡಬೇಕು ಅಂತ ಈ ಮೂಲಕ ಒತ್ತಾಯವನ್ನ ಮಾಡ್ತೇವೆ. ಹಾಗೇನೆ ಅವ್ರಿಗೆ ನಾನು ಶುಭಾಶಯನ ಕೋರ್ತೇನೆ. ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಈಗೇನು ಜನಪರ ಕಾರ್ಯಕ್ರಮಗಳನ್ನು ಕೊಟ್ಟು ಕ್ಷೇತ್ರದ ರಾಜ್ಯಾದ್ಯಂತ ಮನೆ ಮಾತಾಗಿದ್ದಾರೆ.
ಅದೇ ರೀತಿ ನಮ್ಮ ಕಾಂಗ್ರೆಸ್ ಪಕ್ಷ ನಮ್ಮ ಮುಖ್ಯಮಂತ್ರಿಗಳು ಈ ಮುಂಬರುವಂತಹ ಈ ಎಲ್ಲ ಏನು ಜನೋಪಯೋಗಿ ಕಾರ್ಯಕ್ರಮಗಳನ್ನ ಮುಂದುವರಿಸ್ತಾ ಜನರಿಗೆ ಅವಕಾಶವನ್ನ ಮಾಡಿಕೊಡ್ಬೇಕು. ಹಾಗೇನೆ ಕೊನೆಯದಾಗಿ ಹೇಳ್ತೀನಿ, ಮೈಸೂರು ಚಾಮರಾಜನಗರ ಪ್ರಾಂತ್ಯದಲ್ಲಿ ಧ್ರುವನಾರಾಯಣ್ ಇಟ್ಸ್ ನಾಟ್ ಜಸ್ಟ್ ಎ ನೇಮ್, ಇಟ್ ಈಸ್ ಎ ಬ್ರ್ಯಾಂಡ್. ಧ್ರುವನಾರಾಯಣ್ ಅನ್ನೋದು ಒಂದು ಬ್ರ್ಯಾಂಡ್, ಅದು ಹೆಸರಲ್ಲ, ಅದೊಂದು ಬ್ರ್ಯಾಂಡ್. ಅದು ಬಹಳ ಸರಳ, ಸಜ್ಜನಿಕ ಹಾಗೂ ಪ್ರಾಮಾಣಿಕತೆಗೆ ಹೆಸರುವಾಸಿಯಾಗಿರುವಂತಹ ಒಬ್ಬ ಹಿರಿಯ ದಲಿತ ನಾಯಕರಾಗಿದ್ದಂಥವರು. ಅವರಿಗೆ ನಾವೆಲ್ಲರೂ ಅವರ ಮಗನಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಹೇಳಿ ಇವತ್ತು ನಂಜನಗೂಡು ಜನ ತಾವೆಲ್ಲ ನೋಡ್ತಾ ಇದ್ದೀರಾ, ಅನೇಕ ಜನ ಅವ್ರಿಗೆ ವಿಶೇಷ ಪೂಜೆಗಳನ್ನ ಮಾಡುವುದರ ಮೂಲಕ, ಪತ್ರಿಕಾಗೋಷ್ಠಿಗಳನ್ನ ಮಾಡುವ ಮೂಲಕ, ಒತ್ತಾಯವನ್ನ ಸಂಘಟನೆಗಳು ಎಲ್ಲಾ ಮುಖಂಡರುಗಳು ಒತ್ತಾಯವನ್ನು ಮಾಡುವುದರ ಮೂಲಕ ಇವತ್ತು ಅವರಿಗೆ ಸಚಿವ ಸ್ಥಾನ ಸಿಗಲೇಬೇಕು ಅಂತ. ಒಂದು ವೇಳೆ ಅವ್ರಿಗೆ ಸಚಿವ ಸ್ಥಾನವನ್ನ ನಿರಾಕರಿಸಿದ್ರೆ ನಮ್ಮ ಈ ಪ್ರಾಂತ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಯುವಕರನ್ನ ಸಂಘಟಿಸಲು ಬಹಳ ಅನಾನುಕೂಲಕರ ವಾತಾವರಣ ನಿರ್ಮಾಣ ಆಗ್ತಂತ ಈ ಸಂದರ್ಭದಲ್ಲಿ ಹೇಳ್ತಾ ಅವರಿಗೆ ಸಚಿವ ಸ್ಥಾನ ನೀಡಬೇಕಾಗಿ ಈ ಮೂಲಕ ಎಲ್ಲ ವರಿಷ್ಠರಲ್ಲಿ ನಾನು ಒತ್ತಾಯವನ್ನು ಮಾಡ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು.